ಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಪ್ರತಿಷ್ಠೆಯಾಗಿದೆ ಪರಿಷತ್ನ ಚುನಾವಣೆ. ಸಿಎಂ ಆದ ನಂತರ ಅವರು ಎದುರಿಸ್ತಾ ಇರುವಂತಹ ಮೊದಲ ಎಲೆಕ್ಷನ್ ಇದಾಗಿರುತ್ತೆ. ವಿಧಾನ ಪರಿಷತ್ನ ಚುನಾವಣೆ 18ನೇ ತಾರೀಕು ನಡೆಯೋದಕ್ಕಿದೆ. ತಮ್ಮ ಬೆಂಬಲಿಗನನ್ನ ಇದರಲ್ಲಿ 5ನೇ ಅಭ್ಯರ್ಥಿಯಾಗಿ ಕಣಕ್ಕಿಳಿಸಿದ್ದಾರೆ ಡಿಕೆ ಶಿವಕುಮಾರ್ ಅವರು. ವಿನಯ್ ಕಾರ್ತಿಕ್ರನ್ನ 5ನೇ ಅಭ್ಯರ್ಥಿಯಾಗಿ ಕಣಕ್ಕೆ ಇಳಿಸಲಾಗಿರುವಂಥದ್ದು. ಡಿಕೆ ಶಿವಕುಮಾರ್ ಅವರ ಆಪ್ತರು ವಿನಯ್ ಕಾರ್ತಿಕ್. ಸಂಘಟನಾ ಚತುರ ಡಿಕೆಶಿಗೆ ಈ ಚುನಾವಣೆ ಇದೀಗ ಪ್ರತಿಷ್ಠೆಯಾಗಿ ಪರಿಣಮಿಸಿದೆ. ಕಾರಣ ಏನು ಅಂದರೆ ಸಿಎಂ ಆದ ಬಳಿಕ ಇದೇ ಮೊದಲ ಬಾರಿಗೆ ಅವರು ಎದುರಿಸ್ತಾ ಇರುವ ಚುನಾವಣೆ ಇದು. ಈಗಾಗಲೇ ತಮ್ಮ ಬೆಂಬಲಿಗನ ಪರ ಮತ ಸೆಳೆಯೋದಕ್ಕೂ ಕೂಡ ಡಿಕೆ ಶಿವಕುಮಾರ್ ಅವರು ತಂತ್ರವನ್ನ ಹೆಣೆದಿದ್ದಾರೆ ಎನ್ನುವ ಮಾಹಿತಿ ಇದೆ. ಬಿಜೆಪಿ ಮತ್ತು ಜೆಡಿಎಸ್ ಶಾಸಕರನ್ನ ಸೆಳೆಯೋದಕ್ಕೆ ಡಿಕೆಶಿ ಪ್ಲಾನ್ ಮಾಡಿಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಈ ಮೂಲಕ ತಮ್ಮ 5ನೇ ಅಭ್ಯರ್ಥಿಯನ್ನ ಗೆಲ್ಲಿಸಿಕೊಂಡು ಬರುವ ಲೆಕ್ಕಾಚಾರದಲ್ಲಿದ್ದಾರೆ ಡಿಕೆ ಶಿವಕುಮಾರ್. ಇದಕ್ಕೆ ಕೌಂಟರ್ ಕೊಡೋದಕ್ಕೆ ಅಂತಲೇ ಜೆಡಿಎಸ್ನವರು ಕೂಡ ಗೋವಿಂದರಾಜು ಅವರನ್ನ ದೋಸ್ತಿ ಅಭ್ಯರ್ಥಿಯಾಗಿ 3ನೇ ಅಭ್ಯರ್ಥಿಯಾಗಿ ಕಣಕ್ಕೆ ಇಳಿಸ್ತಾ ಇದ್ದಾರೆ. ಅವರ ಕೌಂಟರ್ ಪ್ಲಾನ್ ಕೂಡ ಇದೇ ರೀತಿಯಲ್ಲಿ ಇರುವಂಥದ್ದು. ನಾವು ಕಾಂಗ್ರೆಸ್ನ ಒಂದಷ್ಟು ಜನರನ್ನ ನಮ್ಮ ಕಡೆ ಸೆಳೆದುಕೊಂಡು ನಮ್ಮ 3ನೇ ಅಭ್ಯರ್ಥಿಯನ್ನ ಗೆಲ್ಲಿಸಿಕೊಳ್ಳೋಣ ಅನ್ನುವ ತಂತ್ರವನ್ನ ಜೆಡಿಎಸ್ ಕೂಡ ಹೆಣಿತಾ ಇರುವಂಥದ್ದು. ನಿನ್ನೆ ನಡೆದ ಸಭೆಯಲ್ಲೇ ಇದರ ಬಗ್ಗೆ ಚರ್ಚೆ ಕೂಡ ಮಾಡಿದ್ದಾರೆ. ಆಗಲೇ ಬಿಜೆಪಿಯ ರಾಷ್ಟ್ರೀಯ ನಾಯಕರು, ರಾಜ್ಯ ನಾಯಕರಲ್ಲೂ ಚರ್ಚೆ ಮಾಡಿದ್ದಾರೆ. ಈ ನಡುವೆ ಡಿಕೆಶಿ ಕೂಡ ಅಂಥದ್ದೇ ರಣತಂತ್ರವನ್ನ ಹೆಣೆದಿರೋದು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.